ಗೆಳೆಯರೇ, ನಾವು ಇವತ್ತು ಕ್ರೋಮ್ ಬ್ರೌಸರ್ನಲ್ಲಿ ಯಾವ ರೀತಿ ಆಟೋಮೆಟಿಕ್ ಆಗಿ ಪಾಸ್ವರ್ಡ್ಗಳು ಸೇವ್ ಆಗ್ತಾ ಇದೆ ಅಂದರೆ ಅದನ್ನು ಯಾವ ರೀತಿ ನಿಲ್ಲಿಸಬೇಕು ಅಂತ ನಾನು ಇವತ್ತು ಹೇಳ್ತೀನಿ. ಆಟೋಮೆಟಿಕ್ ಒಂದು ಪಾಸ್ವರ್ಡ್ ಸೇವ್ ಆಗುವಂಥ ಆಪ್ಷನನ್ನು ನಾವು ಆಫ್ ಮಾಡಬಹುದು. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಮೊದಲು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. 3 ಚುಕ್ಕೆಗಳ ಮೇಲೆ ಈ ರೀತಿ ಕ್ಲಿಕ್ ಮಾಡಿಕೊಂಡು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ನ ಓಪನ್ ಮಾಡಿದ ನಂತರದಲ್ಲಿ ಕೆಳಗಡೆ ಬಂದು ಇಲ್ಲಿ ಗೂಗಲ್ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನಮ್ಮ ಸೇವ್ ಇರುವಂಥ ಎಲ್ಲ ಪಾಸ್ವರ್ಡ್ಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇದೆ, ಅದನ್ನು ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಆಫರ್ ಟು ಸೇವ್ ಪಾಸ್ವರ್ಡ್ಸ್ ಅಂತ ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಆ ಬಟನ್ನ ನೀವು ಆಫ್ ಮಾಡಬೇಕಾಗತ್ತೆ. ಇಲ್ಲಿದೆ ನೋಡಿ, ಈ ರೀತಿ ಆಫ್ ಮಾಡ್ಕೊಳ್ಳಿ. ಅದರೊಟ್ಟಿಗೆ ಇಲ್ಲಿ 2 ಆಪ್ಷನ್ಸ್ಗಳು ಇದೆ, ಪಾಸ್ವರ್ಡ್ಗೆ ಸಂಬಂಧಪಟ್ಟಂಥ ಆಪ್ಷನ್ಸ್ಗಳು. ಇವುಗಳನ್ನು ಬೇಕಾದರೆ ಆಫ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ಆಟೋಮೆಟಿಕ್ ಆಗಿ ಸೇವ್ ಆಗುವಂಥ ಒಂದು ಫೀಚರ್ ಅನ್ನೋದು ವರ್ಕ್ ಆಗೋದಿಲ್ಲ. ಈ ರೀತಿ ನೀವು ಆಟೋಮೆಟಿಕ್ ಆಗಿ ಕ್ರೋಮ್ನಲ್ಲಿ ಪಾಸ್ವರ್ಡ್ಗಳು ಸೇವ್ ಆಗ್ತಾ ಇದೆ ಅಂದರೆ ಅದನ್ನು ಆಫ್ ಮಾಡಬಹುದು.